ಎರಡನೇ ಮದುವೆ ಆಗಿದ್ದಕ್ಕೆ ಪತ್ನಿಯಿಂದ ವಧೆ ತಿಂದಿದ್ದಾನೆ ರೌಡಿ ಶೀಟರ್. ಮೊದಲ ಪತ್ನಿ ಕಣ್ಣಿಗೆ ಕುರುಪು ಹಾಕಿ ಕೈ ಮುರಿದಿದ್ದಾಳೆ ಅಂತ ಕಣ್ಣೀರು ಹಾಕಿದ್ದಾನೆ ರೌಡಿ ಶೀಟರ್ ಅಂತ. ಹೆಂಡತಿಯಿಂದ ವಧೆ ತಿಂದಿದ್ದಾನೆ. ಕಣ್ಣೀರು ಹಾಕ್ಕೊಂಡು ತನ್ನ ನೋವನ್ನು ಹೇಳ್ಕೊಂಡಿದ್ದಾನೆ. ಮೊದಲ ಹೆಂಡತಿಯಿಂದ ಏಟು ತಿಂದು ಠಾಣೆಗೆ ಬಂದಿದ್ದಾನೆ ಸೈಯದ್ ಅಸ್ಗರ್. ಗಾಂಜಾ ಪೆಡ್ಲಿಂಗು, ಕಳ್ತನ ಅಂತ ಪೊಲೀಸರನ್ನು ಯಾಮಾರಿಸ್ತಿದ್ದ ಇವನು. ಪೊಲೀಸರಿಗೆ ಸಿಗದೆ ಓಡಾಡ್ತಿದ್ದವ ಹೆಂಡತಿಯಿಂದ ಏಟು ತಿಂದು ಠಾಣೆಗೆ ಬಂದಿದ್ದಾನೆ. ಜೆಜೆನಗರ ಠಾಣೆಗೆ ದೂರು ಕೊಟ್ಟಿದ್ದಾನೆ ರೌಡಿ ಶೀಟರ್ ಸೈಯದ್ ಅಸ್ಗರ್. ಎರಡನೇ ಪತಿಯ ಜೊತೆ ಠಾಣೆಗೆ ಕಂಪ್ಲೇಂಟ್ ಮಾಡಿದ್ದಾನೆ. ಬಂದು ತಲೆ ಕೈಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಬಂದುಬಿಟ್ಟಿದ್ದ. ಇತ್ತೀಚೆಗಷ್ಟೇ ಜೈಲಿನಿಂದ ಹೊರಗೆ ಬಂದಿದ್ದ ಇವನು. ಗಾಂಜಾ ಪೆಡ್ಲಿಂಗ್, ಕಳ್ತನದಂಥ 10ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಇವನು ಭಾಗಿಯಾಗಿದ್ದಾನೆ. ಮೊದಲ ಪತ್ನಿಯ ವಿರುದ್ಧ ಹಲ್ಲೆ ಆರೋಪವನ್ನು ಸೈಯದ್ ಮಾಡಿದ್ದಾನೆ. ರೌಡಿ ಶೀಟರ್ನಿಂದ ದೂರು ಪಡೆದು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆಕೆಯ ಮೊದಲ ಹೆಂಡತಿ ನೋಡ್ತಾ ಇದ್ದೀವಿ, ಮಚ್ಚಿಟ್ಕೊಂಡು ಭಟಿಸ್ತಾ ಇದ್ದಾಳೆ. ನೋಡಿ ಸರ್, ವಿಡಿಯೋ ಕತ್ತು ತೆಗಿತಾಳೆ ಅಂತೆ ಚಾಕು ಎತ್ಕೊಂಡು ಕಳಿಸಿರೋದು. ಬಸ್ಸಲ್ಲಿ ನೋಡಿ ಸರ್, ವಿಡಿಯೋ ಕತ್ತು ತೆಗಿತಾಳೆ ಅಂತೆ ಚಾಕು ಎತ್ಕೊಂಡು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ರೌಡಿ ಶೀಟರ್ ಅಂತ ಇವನು ಹೆಂಡತಿಯಿಂದ ವಧೆ ತಿಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾನೆ. ಆಕೆನೂ ಏನು ಲೇಡಿ ರೌಡಿನ ಅನ್ನೋದು ಅನುಮಾನ ಈಗ, ಯಾಕಂದರೆ ಅಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ದಾಳೆ ಅಂತ ಆತ ಆರೋಪ ಮಾಡ್ತಾ ಇದ್ದಾನೆ. ಏನು ಕಥೆ ಇದು, ಹೇಗೆ ಪೊಲೀಸರು ಇದನ್ನು ಬಗೆಹರಿಸ್ತಾರೆ ಅಂತ? ಪ್ರಭು, ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು. ರೌಡಿ ಶೀಟರ್ ಆಗಿರುವಂಥ ಸೈಯದ್ ಅಸ್ಗರ್ ಏನಿದ್ದಾರೆ, ಆತ ಪೊಲೀಸರ ಮುಂದೆ ಏನೋ ಬರುವಂಥದ್ದು ಬಂದು ತನ್ನ ಪತ್ನಿಯ ವಿರುದ್ಧ ದೂರನ್ನು ಕೊಡಲಿಕ್ಕೆ ಮುಂದಾಗ್ತಾನೆ. ಸೊ ಅಂದರೆ ಏನಪ್ಪ ಆಗಿದೆ ಅಂತೇಳಿ ಪೊಲೀಸರು ಕೇಳಿದಂಥ ಸಂದರ್ಭದಲ್ಲಿ, ಸರ್ ನನ್ನ ಮೊದಲನೇ ಹೆಂಡತಿ ನನಗೆ ಹೊಡಿತಾಳೆ, ಹಲ್ಲೆಯನ್ನು ಮಾಡ್ತಾಳೆ, ಸೊ ಹಲ್ಲೆಯನ್ನು ಮಾಡಿದ್ದಾಳೆ ಅಂಥೇಳಿ ಆತನಿಗೆ ಗಂಭೀರವಾಗಿ ಏನೋ ಕಣ್ಣಿಗೆ ಮತ್ತು ತಲೆಗೆ ಹಾಕಿ ಹಲ್ಲೆ ಮಾಡಿರುವಂಥದ್ದು, ಜೊತೆಗೆ ಕೈಯನ್ನು ಕೂಡ ಮುರಿದಿರ್ತಾಳೆ. ಅದನ್ನು ಹೋಗಿ ಆತ ಹೇಳುವಂಥದ್ದು ಪೊಲೀಸರಿಗೆ. ಎಲ್ಲ ಒಂದು ಕಡೆ ಅಂದರೆ ಈತ ನಟೋರಿಯಸ್ ರೌಡಿ ಶೀಟ್ರು ಮತ್ತು ಕಳ್ಳ ಆಗಿರುವಂಥದ್ದು, ಗಾಂಜಾಗಳನ್ನ ಮಾರಾಟ ಮಾಡುವಂಥದ್ದು, ಮನೆ ಕಳ್ತನ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದು. ಈತನಿಗಾಗಿ ಕೇವಲ ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಪೊಲೀಸರು ಹುಡುಕಾಟವನ್ನು ನಡೆಸಿದರು. ಅಂಥವನು ತನ್ನ ಹೆಂಡತಿ ಕೈಲಿ ವಧೆ ತಿನ್ಕೊಂಡ್ಬಂದಿರೋದನ್ನ ನೋಡಿ ಪೊಲೀಸರಿಗೂ ಒಂದು ಕಡೆ ಏನು ನಗಬೇಕಾ ಬಿಡಬೇಕು ಅನ್ನೋದು ಗೊತ್ತಾಗಿಲ್ಲ. ಆತನ ಸದ್ಯ ದೂರನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಈತ ಮತ್ತೊಂದು ಮದುವೆ ಆಗಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಎರಡನೇ ಮದುವೆ ಆಗಿರುವ ಹಿನ್ನೆಲೆಯಲ್ಲಿ ಮೊದಲನೇ ಪತ್ನಿ ಈತನಿಗೆ ಹಲ್ಲೆಯನ್ನು ಮಾಡಿ ಆಕೆಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಬೆದರಿಕೆಯನ್ನು ಹಾಕಿದ್ದಾಳೆ ಅನ್ನೋದು. ಅದರ ಜೊತೆಗೆ ಆಕೆ ಮಾಡಿಕೊಂಡಿರುವಂಥ ಒಂದು ವಿಡಿಯೋದಂದರೆ ಮಚ್ಚನ್ನು ಹಿಡ್ಕೊಂಡಿರುವಂಥ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಆಕೆ ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ದಾಳೆ. ಆ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು. ಅದು ಈತನಿಗೆ ಆಕೆ ನೇರವಾಗಿ ಆರೋಪ ಅಂದರೆ ಆವಾಜ್ಗಳನ್ನು ಹಾಕಿರುವಂಥದ್ದು ಇಲ್ಲ ಅಂತ ಹೇಳಿದ್ರೆ ರೀಲ್ಸ್ ಮಾಡಲಿಕ್ಕೆ ಮಾಡ್ಕೊಂಡಿರುವಂಥ ವಿಡಿಯೋನ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸದ್ಯ ಹಲ್ಲೆಗೆ ಒಳಗಾಗಿರುವಂತಹ ಸೈಯದ್ ಅಸ್ಗರ್ ಏನಿದ್ದಾನೆ, ಈತ ದೂರನ್ನು ಕೊಟ್ಟವನೇ. ಈ ಸಂಬಂಧ ಜೆಜೆನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂಥದ್ದು. ಆತನ ಮೊದಲನೇ ಪತ್ನಿಯನ್ನು ಕೂಡ ಪತ್ತೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವರ ಬಂಧನದ ಬಳಿಕ ವಿಚಾರಣೆ ಮಾಡಿದಂಥ ನಂತರವಷ್ಟೇ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗುತ್ತೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಏನಾದರೂ ಈ ರೀತಿ ಆಗಿದೆಯಾ, ಇಲ್ಲ ಆಕೆ ಕೂಡ ಇದೇ ರೀತಿಯ ಒಂದು ವೃತ್ತಿಯನ್ನು ಹೊಂದಿರುವಂಥದ್ದು. ಅಂದರೆ ಈತೆಗೆ ನಟೋರಿಯಸ್ ರೌಡಿ ಶೀಟರ್ ಇದ್ದಾನೋ ಆತನನ್ನು ನೋಡ್ಕೊಂಡು ಇವಳು ಕೂಡ ಅದೇ ಬುದ್ಧಿಯನ್ನು ಕಲ್ತ್ಕೊಂಡಿದ್ದಾಳೆ ಅನ್ನೋ ಅನುಮಾನಗಳಿರುವಂಥದ್ದು. ಪೊಲೀಸರ ಬಂಧನದ ಬಳಿಕ ವಿಚಾರಣೆ ನಂತರವಷ್ಟೇ ಇಡೀ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.